ಬೆಂಗಳೂರು ಹೋಗ್ತಲ್ಲ. ನಾನು 60 kg, ಇವನು 70 kg. ಆದರೂ 95ವರೆಗೆ ಹೋಗುತ್ತೆ ಗಾಡಿ. ವ್ಯೂ ಪಾಯಿಂಟ್ ಇದೆ ಅಲ್ಲ, ಸಾರಿಪಳ್ಳ ವ್ಯೂ ಪಾಯಿಂಟ್. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನನ್ನ ಫ್ರೆಂಡ್ ಹೇಳಿದಾಗ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ, ಒಂದು ಮಂಗಳೂರಲ್ಲಿ ವ್ಯೂ ಪಾಯಿಂಟ್. ಸೊ ಆ ವ್ಯೂ ಪಾಯಿಂಟನ್ನು ನಿಮಗೆ ಕೂಡ ತೋರಿಸ್ತೀನಿ ಇವತ್ತು. ಏನೋ ಸರಿಪಳ್ಳ ಬೆಟ್ಟ ಅಂತ ಹೇಳ್ತಿದ್ದಾನೆ. ಸೊ ಅಲ್ಲಿಗೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು, ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ನನ್ನ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಒಂಚೂರು ಜಾಸ್ತಿನೇ ಕಾನ್ಫಿಡೆನ್ಸ್ ಬಂತು ವ್ಲಾಗೆಲ್ಲ ಮಾಡ್ಬೋದು ಅಂತ. ಸೊ ಅದಕ್ಕೆ ಇವಾಗ ಇವತ್ತು ಸೆಕೆಂಡ್ ಡ್ಯೂಟಿ ಇದೆ. ಸೊ ಅಷ್ಟರೊಳಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಕಮೆಂಟ್ ಬಂತು, ಒಂದು 2-3 ಆದರೂ ಕಮೆಂಟ್ ಬಂತು. ನಾನು ಅಷ್ಟೊಂದು ಏನು ಅಂದ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ 100 ವ್ಯೂಸ್ ಅಂತೂ ಹೋಗ್ತಾ ಇರೋಲ್ಲ ಅಂತ ಅಂದ್ಕೊಂಡೆ, ಯಾಕಂದರೆ ಅದು ನನ್ನ ಫಸ್ಟ್ ಯೂಟ್ಯೂಬಲ್ಲಿ. 100 ಎಲ್ಲ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೂ ಸಪೋರ್ಟ್ ಇದೆ ಎಲ್ಲರದು. ಸೊ ಈ ವಿಡಿಯೋ ಕೂಡ 100 ವ್ಯೂಸ್ ಟಚ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾಗೆ ನನಗೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹಾಕಿ, ವಿಡಿಯೋ ಚೆನ್ನಾಗಿಲ್ಲ ಅಂತಂದರೂ ಅದನ್ನು ಬರೆದು ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಬರೀ ಏನಾದರೂ ಒಂದು ಮಾಡಿ ನನ್ನ ವೀಡಿಯೋದಲ್ಲಿ. ಸೊ ನೀವು ಯಾವ ಥರ ಕಮೆಂಟ್ ಹಾಕ್ತೀರೋ ಅದ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಡಿಪೆಂಡ್ ಆಗುತ್ತೆ. ಚೆನ್ನಾಗಿಲ್ಲ ಅಂತ ಹಾಕ್ತಿದ್ರೆ ಅದನ್ನು ಮುಂದೆ ಯಾವುದು ಚೆನ್ನಾಗಿಲ್ಲ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಸಾರಿಪಳ್ಳ ಬೆಟ್ಟಕ್ಕೆ ಹೋಗ್ತಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್. ಸೊ ಅವನು ಅಲ್ಲಿ ನಂತರ ಹತ್ರ ಬರೋಕ್ಕೆ ಹೇಳಿದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಸೊ ಇವಾಗ ಗೋಪ್ರೋ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಗೋಪ್ರೋ ಮತ್ತು ಮೈಕ್. ನಾನು ಸ್ಟಾರ್ಟಿಂಗ್ ಅದೇ 2-3 ವ್ಲಾಗ್ ಮಾಡು, ಅದು ಯಾವ ಥರ ಬರುತ್ತೆ, ಕಾನ್ಫಿಡೆನ್ಸಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ ಆಮೇಲೆ ಎಲ್ಲ ತೊಗೊಳ್ಳೋಣ ಅಂತ ಇದು ಮಾಡಿದೆ. ಯಾಕಂದರೆ ಸ್ಟಾರ್ಟಿಂಗ್ಗೆ ನಾವು ಅದು ಇದು ಇನ್ವೆಸ್ಟ್ ಮಾಡಿ ಆಮೇಲೆ ಒಂದು ವೇಳೆ ಏನೋ ಒಂಥರ ಸಪೋರ್ಟಿಂಗ್ ಆಗಿ ಆಮೇಲೆ ಅದು ಎಲ್ಲ ಗಾಯ್ಸ್ ಫೈನಲಿ ರೀಚ್ ಆದ್ವಿ. ನನ್ನ ಫ್ರೆಂಡಿದು ಬೈಕಿದು ನಂಬರ್ ಪ್ಲೇಟೆಲ್ಲ ತೆಗೆದಿದ್ದ. ಸೊ ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ವಿ. ಹಿಂದೆದ ಕಡೆ ಹಾಕಿದ್ದು ಉಂಟು, ಮಿರರ್ ಕೂಡ ತೆಗೆದಿಟ್ಟಿದ್ದಾನೆ. ಸೊ ಮಿರರ್ ಕೂಡ ಇವಾಗ ತಂದಿದ್ದೀವಿ ಹಾಕೋದಷ್ಟು. ತಗೋ. A few moments later. ಸೊ ನನ್ನ ಫ್ರೆಂಡ್ನ ಗಾಡಿಗೆ ಮಿರರ್ ನಂಬರ್ ಪ್ಲೇಟ್ ಹಾಕಿ ನನ್ನ ಗಾಡಿಯಲ್ಲಿ ಇಟ್ಟು ಇವಾಗ ಹೋಗ್ತಾ ಇದ್ದೇವೆ ನಾನು ಮತ್ತು ಅವನು. ನೋಡಿ ನನಗೆ ಅಂತೂ ದಾರಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಇವನೇ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನು 1-2 ಸಲ ಹೋಗಿದ್ದಾನೆ ಆ ಜಾಗಕ್ಕೆ, ಪ್ಲೇಸಿಗೆ. ಸೊ ಅವನಿಗೆ ಗೊತ್ತಿದೆ ದಾರಿ. ಹೇಳು ಮಚ್ಚ, ನನಗಂತೂ ಗೊತ್ತಿಲ್ಲ. ಇವನಿಗೆ 2 ಸಲ ಬಂದವನಿಗೆ ಕನ್ಫ್ಯೂಸ್ ಆಗ್ತಿದೆ. ನಾನು 1 ಸಲ ಕೂಡ ಬರಲೇ ಇಲ್ಲ. ಲೋಕಲ್ ದಾರಿಯಾಗಿ ಉಂಟು. ಸ್ಟ್ರೈಟಾ? ಚೆನ್ನಾಗಿದೆ ಗುರು ರೋಡು. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಾಗೆ ಫುಲ್ ಆಫ್ ರೋಡು ಅದು ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನೋಡಿದರೆ ಆಫ್ ರೋಡಲ್ಲಿ ನೋಡಿದಾಗಲೇ ಫುಲ್ ಹೆದರಿಕೆ ಆಗ್ತಿದೆ. ಸ್ಟ್ರೈಟಾ? ನೋಡು ಗುರು, ಯಾವ ಥರ ಇದೆ. ಎದುರು ಹ್ಯಾಂಡ್ಲ್ ಫುಲ್ ಲಾಕ್ ಆದಾಗ ಆಗ್ತಿದೆ. ಎದುರು ಹ್ಯಾಂಡ್ಲ್ ಉಂಟಲ್ಲ, ತಿರ್ಗಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಟೈಟ್ ಆಗಿ ಆಗ್ತಿದೆ. ಯಾರಿಲ್ವಾ? ಇಲ್ಲ ಯಾರ್ ಇಲ್ಲ ಎದುರು ಟೈರಲ್ಲಿ. ಫುಲ್ಲು ಲೋ ಆಗಿದೆ ಅದು ನಿಲ್ಲಿಸುವಾಗ. ಎಲ್ಲಿ ಎದುರಾ?
ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಂದ ರೋಡೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಸ್ಟ್ರೈಟಾ? ಸಾರಿಪಳ್ಳ ವ್ಯೂ ಪಾಯಿಂಟ್ ಇದೆ ಅಲ್ಲ, ಸಾರಿಪಳ್ಳ ವ್ಯೂ ಪಾಯಿಂಟ್ ಐಟಾ ನೋಡಿ. 2-3 ಸಲ ಬಂದಿದ್ದೇನೆ, ದಾರಿ ಗೊತ್ತು ಹಾಗೆ ಹೀಗೆ ಎಲ್ಲ ಅಂದು. ಇವಾಗ ಹುಡುಗನಿಗೆ ದಾರಿನೂ ಗೊತ್ತಿಲ್ಲ, ಸೀದಾ ಸ್ಟ್ರೈಟ್ ಹೋಗ್ತಿದ್ವಿ. ಕಂಟ್ರೋಲ್ ಕಂಟ್ರೋಲ್. ಯಾವ ಗೇರಲ್ಲಿತ್ತು? ಇದಾಗಿರ್ಬೇಕಲ್ಲ, ಸೀದಾ ಆ ಕಡೆ ಹೋಗ್ತಿದ್ವಿ ಇವಾಗ. ಅದೇ 2 ಸಲ ಬಂದು ಅಂದಾಜಿರ್ಬೇಕು. ಆಫ್ ರೋಡ್ ಇದು. ಹಾ ಕೆಸರಿದೆಯಾ ಎದುರು? ಸ್ಟ್ರೈಟ್ ಅಲ್ಲ ನೋಡಿ. ಇಲ್ಲೆಲ್ಲ ಮನೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಜಾಗ. ಬಟ್ ಸಿಟಿಗೆ ಬರಬೇಕಿದ್ರೆ ಒಂದು ಕೆಟ್ಟಿ ಜಾರ್ಬೋದು. ನೋಡಿ ಕಸ ಯಾವ ಥರ ಹಾಕಿದ್ದಾರೆ, ಗಾರ್ಬೇಜ್ ಕವರಲ್ಲಿ ತಂದು ಇಲ್ಲಿ ಹಾಕಿಬಿಟ್ಟಿದ್ದಾರೆ. ಎದುರುಗಡೆ ಹೆಸರಿದೆ ಫುಲ್ಲು. ಬೈಕ್ ತಂದವರೆಲ್ಲ ಗೇರಲ್ಲಿ ಇಳಿಸ್ಬೇಕಷ್ಟೆ. ಸ್ಟ್ರೈಟ್ ಅಲ್ಲ? ಹತ್ಬೋದು ಬ್ರೋ, ಇಳಿಸೋದು. ಮಚ್ಚಾ ಒಬ್ಬೊಬ್ರು ಬರೋದು ಕಷ್ಟ. ನಾವು ನೋಡಿದ್ರೆ ಇಬ್ರು ಒಂದು ಬೈಕಲ್ಲಿ ಬಂದಿದ್ದೇವೆ. ಆಫ್ ರೋಡಲ್ಲಿ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಬಂತು ಗಾಯ್ಸ್. ಯಬ್ಬೋ ಹತ್ತು ಒಬ್ರು ಜನ ಇಲ್ಲ ಗುರು. ಅದು ಬಟ್ ಇವಾಗ ಇದು ಸೀಸನ್ ಅಲ್ಲಲ್ಲ ಇದು ಇಲ್ಲಿಗೆ ಬರಲಿಕ್ಕೆ. ನೋಡು 10 ಸಲ ಹಾಕಿದ್ಯಲ್ಲ ಫೋಟೋ. ಅದೇ ನಾ ಬ್ರೋದು ಕೂಡ ಇನ್ಸ್ಟಾ ಐಡಿ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಅವನು ಕೂಡ ರೀಲ್ಸಲ್ಲಿ ಹಾಕ್ತಾ ಇರ್ತಾನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅವನಿಗೆ. ಸೊ ಇವಾಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಜಾಗ ನೋಡಿ, ಆ ಕಡೆ ಸಿಟಿ. ಒಬ್ಬ ಇಷ್ಟು ದೂರ ಬಂದಿದ್ದಕ್ಕೂ ಒಳ್ಳೆ ಪ್ಲೇಸ್ ಸಿಕ್ತು. ಪ್ಲೇಸ್ ನೋಡು. ಆ ಕಡೆ ಕೆಳಗಡೆ. ಓ ಇಲ್ಲಿ ರೋಡ್ ಇತ್ತಲ್ಲ, ಬೇಡ ನಡ್ಕೊಂಡು ಹೋಗುವ. ತುಂಬ ದೂರ ಇದೆ ನೋಡಿ. ಅನ್ನ ಫುಲ್ ಜೋಶ್ ಆದ್ರೆ ಜೋಶ್. ಹೇಗಿದೆ ಬ್ರೋ ಪ್ಲೇಸ್ ನೋಡಿ? ಜಾಗ ನೋಡಿ. ಅಷ್ಟು ದೂರ ಬಂದಿದ್ದಕ್ಕೆ ಸರಿ ಆಯಿತು. ಸೂಪರ್ ಇದೆ ಪ್ಲೇಸ್ ನೋಡಿ, ಸಖತ್ತಿದೆ. ಇನ್ನು ಆ ಕಡೆ ಎಲ್ಲ ಹೋಗ್ಬೇಕು. ಇವನು ಇಲ್ಲಿ ಪಾಯಿಂಟ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ನೋಡಿ. ಹೂವಲ್ಲಿ ಬ್ರಿಡ್ಜ್ ಎಲ್ಲ ಕಾಣ್ತಾ ಇದೆ. ಹೋಗುವ ಆ ಕಡೆ, ಹೋಗುವ ಮೇಲೆ ಹೋಗುವ. ಅಲ್ಲಿ ಆಫ್ ರೋಡ್ ವಾಟಕ್ಕೆ
ಫಸ್ಟ್ ಒಂದು ರೋಡ್ ಬಂದು ಇವಾಗ ಆ ಕಡೆಯಿಂದ ಸೆಕೆಂಡ್ ರೋಡ್ ಒಂದು ಇನ್ನೊಂದು ಬರ್ತಿದೆ. ಇವಾಗ ಇಲ್ಲಿ ಬರುವಾಗ ಬಿಸಿಲಿಗೆ ವೆದರ್ ಅದು ಆ್ಯಕ್ಚುಲಿ ಈ ಟೈಮಲ್ಲಿ ಬರಲೇಬಾರ್ದಿತ್ತು ನಾವು. ಇಲ್ಲಿ ಆಗೋದಿಲ್ಲ ಬ್ರೂ, ಆಗಲ್ಲಲ್ಲ. ಇದು ಯಾರ ಫುಲ್ ಝೀರೋ ಎಲ್ಲ ಹೊಡೆದಿದ್ದಾರೆ ಬೈಕಲ್ಲಿ ಅಲ್ಲ, ಫುಲ್ ಗಾಡಿ ಸ್ಟಂಟ್ ಎಲ್ಲ ಮಾಡಿ ಹಾಕಿದ್ದಾರೆ. ಬೈಕ್ ಜಾಗ ಮಾತ್ರ ಚೆನ್ನಾಗಿದೆ, ಬಟ್ ಇನ್ನು ಬೇಡ 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 ಆ ಕಡೆಯಿಂದಲೇ ಹೋಗುವ. ಸುಮ್ಮನೆ ಆಗ್ತದೆ ಸುಮಾರು. ಜಾಗ ಎಲ್ಲ ಚೆನ್ನಾಗಿದೆ, ಬಟ್ ನಾವು ಬಂದಿದ್ದು ಮಿಸ್ಟೇಕ್ ಏನಾಯ್ತು ಅಂದರೆ ಬರೋ ಟೈಮಿಂಗ್ಸ್ ಕೂಡ ಚೆನ್ನಾಗಿಲ್ಲ. ಮತ್ತು ಇಬ್ಬರೇ ಬಂದಿದ್ದೀವಿ, ಇನ್ನೂ ಒಂದು 2-3 ಜನ ಫ್ರೆಂಡಲ್ಲಿ ಗ್ರೂಪಲ್ಲಿ ಇದ್ದಾರಲ್ಲ, ಅವರನ್ನೆಲ್ಲ ಹಾಕೊಂಡು ಬರಬೇಕಿತ್ತು. ಅವಾಗ ಇನ್ನೂ ಮಜಾ ಆಗ್ತಿತ್ತು. ಯಪ್ಪ ಯಪ್ಪ, ಅದು ಹುಲ್ ಥರ ಇದ್ರೆ ಫುಲ್ ಜಾರ್ತಾ ಇದೆ ಟೈರ್. ಅದರಲ್ಲಿ ಒಳ್ಳೆ ಟಿ ವಿಯಲ್ಲಿ ನಂದಿನಿದು ಅಡ್ವರ್ಟೈಸ್ ನೋಡಿದಾಗ ಆಗ್ತಿದೆ. ಆ ಕಡೆ ಈ ಕಡೆ ಫುಲ್ ದನ ಇದೆ. ಅದ್ರಲ್ಲಿ ಕಟ್ ಮಾಡ್ತೀನಿ, ಎದುರು ಬೇಡ. ಗಾಡಿ ಬರಲ್ಲ ನಿಮಗೆ. ನಶ್ವಂತ V3 ಸಿಗ್ತಲ್ಲ ದಾರಿಯಾ? ಹೌದಾ? ಏ ಇಲ್ಲ, 0 ಹೊಡಿಯೋದೊಂದು ಹೊಡಿಯೋದಾ? 0 ಹೊಡಿಯೋ ಇಲ್ಲಿ ಇಲ್ಲಿ ಚಂದ ಇದೆ ನೋಡಿ, ಚರ್ಲ ಒಳ್ಳೆ ಜಾರ್ತದೆ. ಯಾಕೆ ಬೇಡ ಇಳಿಸೋದು? ಗಾಯ್ಸ್ ಕೆಳಗಡೆ ಹೋಗ್ತಾ ಇದ್ದೀವಿ ರಿಟರ್ನ್. ನೋಡ, ಅವಾಗ ನಾವು ಇಲ್ಲೇ ಅಲ್ಲ ಬಂದಿದ್ದು, ಸ್ಕಿಡ್ ಆದಾಗ. ಜಾಗ ಸಕ್ಕತ್ತಾಗಿದೆ. ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ನೋಡಿ, ಆಫ್ ರೋಡ್ ಮಾಡೋದಕ್ಕೆ ಎಕ್ಸ್ಪಲ್ಸ್ ಬೇಕು, ಅದು ಬೇಕು, ಹಿಮಾಲಯನ್ ಬೇಕು ಅಂತಿಲ್ಲ. ನಿಮ್ಮ ಹತ್ರ ಯಾವ ಗಾಡಿ ಇದೆ ಅದನ್ನು ಎತ್ಕೊಂಡು ಬನ್ನಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಯಾವ ಗಾಡೀಲಿ ಬೇಕಾದರೂ ಬರ್ಬೋದು. ಟ್ಯಾಲೆಂಟ್ ಬೇಕಷ್ಟೇ, ಬೇರೆ ಏನಿಲ್ಲ. ಸೊ ನಾನು ಊರಲ್ಲಿ ಇರ್ತಿದ್ರೆ ದಿನಕ್ಕೊಂದೊಂದು ಬ್ಲಾಗ್ ಅಪ್ಲೋಡ್ ಮಾಡ್ಬೋದೇನೋ. ಅಲ್ಲಿ ಬೇಕಾದಷ್ಟು ಟೈಮ್ ಇರ್ತಿತ್ತು, ತೋರ್ಸೋಕ್ಕೆ ಅಷ್ಟು ಪ್ಲೇಸ್ ಇರ್ತಿತ್ತು. ಹೇಳೋರು ಕೇಳೋರು ಯಾರೂ ಇದ್ದಿಲ್ಲ. ಇಲ್ಲಿ ಡ್ಯೂಟಿ ಅದು ಇದು ಅಂತಾಗಿ, ಬಟ್ ಆದರೂ ಟೈಮ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡಿದರೆ ಅಷ್ಟೇ ಸಾಕು. ಗೊತ್ತಿಲ್ಲ, ನಾನು ಫ್ರೀ ಇದ್ದಾಗ ನನ್ನ ಫ್ರೆಂಡ್ಸ್ ಬ್ಯುಸಿ ಇರ್ತಾರೆ. ಇವರು ಬಂದ, ಸೊ ಅವರು ಫ್ರೀ ಇದ್ದಾಗ ನನಗೆ ಡ್ಯೂಟಿ ಇರುತ್ತೆ, ಏನು ಮಾಡೋಕ್ಕೆ ಆಗೋದಿಲ್ಲ. ಹಾಗೂ ಇದು ಅವರು ನಾನು ಫ್ರೀ ಮಾಡಿಕೊಂಡು ಆದರೂ ಮೇಲೆ ಅಲ್ಲ, ಈ ಕಡೆ ಹೋದ್ರೆ ಹೋಗುವ. ನೋಡಿ ಎಲ್ಲಿಗೆ ಹೋಗ್ತಾ ಅಂತ ಗೊತ್ತಿಲ್ಲ, ದಾರಿ ಒಟ್ರಾಶ್ ಹೋಗ್ತಾ ಇದ್ದಾರೆ. ರೋಡ್ ಚೆನ್ನಾಗಿದೆ ಅಂತ ಬಂತು. ಈ ಸ್ಟ್ರೈಟ್ ರೋಡ್ ಎಲ್ಲಿ ಹೋಗ್ತದೆ? ಸಿಟಿಗೆ ಹೋಗ್ತದ? ಮಂಗಳೂರು ಹೋಗ್ತದಲ್ಲ? ಅಷ್ಟಾದ ಅಂದ್ರಲ್ಲ ಸಾಕು. ಹಾಂ, ಸೊ ದಾರಿ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ.
ಎಲ್ಲಿಗೆ ಹೋಗಿ ಮುಟ್ತಾನೆ ಗೊತ್ತಿಲ್ಲ. ನಾವು ಬಂದಿದ್ದು ಆ ಕಡೆಯಿಂದ, ಬಟ್ ಇದು ಬೇರೆ ದಾರಿ. ನಾನು ಫಸ್ಟ್ ಟೈಮ್ ಬರ್ತಿರೋದು, ಇವನು ಫಸ್ಟ್ ಟೈಮ್ ಬರ್ತಿರೋದು. ಸ್ಟಿಕ್ಕರಿಂಗೆಲ್ಲ ಮಾಡಿದ್ದಾರೆ ಮೊದಲೇ ನಮ್ಮ ಗಾಡಿಗಳು. ಆಗ್ಬೋದು ಮಚ್ಚ ನಿನ್ನ ಗಾಡಿ. ನಾನೊಂದು 60 kg ಇದ್ದೀನಾ? ಹಾಂ, ನಾನೊಂದು 60 kg ಇದ್ದೀನಿ. ನೀನು ಎಷ್ಟಿದ್ದಿ? 70 ಇದೆಯಾ? ನೋಡಿ, ನಾನು 60 kg, ಇವನು 70 kg. ಆದರೂ ಒಂದು 95ವರೆಗೆ ಹೋಗುತ್ತೆ ಗಾಡಿ, ಇಬ್ಬರನ್ನು ಹಾಕೊಂಡು. ಏನು ಪುಷ್ ಮಾಡಿಲ್ಲ, ಆದರೂ ಅಷ್ಟು ಹೋಗುತ್ತೆ. ಆಗ್ಬೋದು TVS ಅವ್ರದ್ದು ಗಾಡಿ. ಮೈಲೇಜ್ ಎಷ್ಟಿರುತ್ತೆ? 70 ಮೈಲೇಜ್ ಉಂಟಾ? ಎದುರು ಟೈರಲ್ಲಿ ಗಾಳಿ ಏನಿಲ್ಲ ನೋಡು, ಹ್ಯಾಂಡ್ಲೇ ಇದಾಗ್ತಿದೆ. ಜ್ಯೂಸ್ ಕಾರ್ನರ್ ಎಲ್ಲ ಹೋಗುವ ಆ ಕಡೆ. ಇದು ನಿಮ್ಮ ಯೂನಿಟಿ ಹತ್ರ ಇತ್ತಲ್ಲ, ಅಲ್ಲಿ ಹೋಗುವ. ರಿಟರ್ನ್ ನಾನು ಬಿಡ್ತೀಯ ಇಲ್ಲಿ ಗಾಡಿವರೆಗೆ, ನನ್ನ ಗಾಡಿವರೆಗೆ. ಹೋಳಿ ಮಗ, ಮಂಗಳೂರಲ್ಲಿ ಲೈಫ್ ಮಾಡೋರು ಅವ್ರದ್ದು ಅರ್ಧ ದಿನ ಟ್ರಾಫಿಕಲ್ಲಿ ಹೆಜ್ಜಾಡಿ ಕಳೆದೋಗುತ್ತೆ. ಯಾವ್ದ್ರದು? 50 ನೋಡಿದೆ. ಎಲ್ಲಿ ಅಲ್ಬೋರ್ಡಲ್ಲಿ? ಅಲ್ಲಲ್ಲ, ಅದು ಹಾಕ್ಸಿ ಗಾಡಿ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ನಾನು ಇದೇನಲ್ಲ ಬ್ರೋ, ಬೈಲಿ ಆಗಿ ಬೈ.